ಎಲ್ಲರಿಗೂ ನಮಸ್ತೆ. ಸಂಜೆವಾಣಿಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಬಿಗ್ ಬಾಸ್ 12 ಇನ್ನ ಕೆಲವೇ ದಿನಗಳು ಬಾಕಿ ಇದೆ. ಈಗ ಆಲ್ರೆಡಿ 96 ದಿನಗಳು ಕಂಪ್ಲೀಟ್ ಆಗಿದೆ. ಈಗ ಎಲ್ಲರ ಗಮನ ಕೊನೆಯ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಓಡಾಡ್ತಿದೆ. ಧನುಷ್ ಇನ್ನೇನು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಗೆದ್ದಿದ್ದಾರೆ, ಅದು ಎಲ್ಲರಿಗೂ ಗೊತ್ತಾಗಿದೆ, ಎಲ್ಲರಿಗೂ ಹೊರಹೊಮ್ಮಿದೆ ಕೂಡ. ಆದ್ರೆ ಧನುಷ್ ಅವರು ಫೇರ್ ಗೇಮ್ ಮಾಡಿದಾರಾ, ಅವರು ನಿಯಮ ಉಲ್ಲಂಘನೆ ಮಾಡಿದಾರಾ ಅನ್ನೋ ಸುಮಾರು ಕ್ವೆಶನ್ಸ್ಗಳು ಇವತ್ತಿನ ಪ್ರೋಮೋದಲ್ಲಿ ಕಾಡ್ತಾ ಇದೆ. ಪಜಲ್ ತುಂಡುಗಳನ್ನು ಸರಿಸುತ್ತಾ ಚಾಕು ಇರುವ ಪಜಲ್ ತುಂಡನ್ನು ಮೇಜಿನ ಕೆಳಭಾಗಕ್ಕೆ ತಂದು ಹೊರತೆಗೆಯಬೇಕು. ಪಜಲ್ ತುಂಡುಗಳನ್ನು ತಿರುಗಿಸುವಂತಿಲ್ಲ ಹಾಗೂ ಸ್ಥಳಾಂತರಿಸುವಂತಿಲ್ಲ. ಹಗ್ಗವನ್ನು ಮೊದಲು ಕತ್ತರಿಸುವ ಅಭ್ಯರ್ಥಿ ಟಾಸ್ ಗೆದ್ದು ಕಟ್ಟ ಕಡೆಯ ಮನೆಯ ಕ್ಯಾಪ್ಟನ್ ಆಗುತ್ತಾರೆ. ಪಜಲ್ ತುಂಡು ಸರಿಸಬೇಕಿರುವ ಮಾನದಂಡದ ಪ್ರಕಾರ ಚಾಕು ಇರುವ ಆ ತುಂಡನ್ನ ಹೊರಗೆ ತೆಗೆಯಲಾಗಿದೆಯೇ. ಧನುಷ್ ಹಾಗೂ ಅಶ್ವಿನಿ ಗೌಡರ ನಡುವೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಡೀತಿರುತ್ತೆ. ಈ ವೇಳೆ ಧನುಷ್ ಅವರು ವಿನ್ ಆಗ್ತಾರೆ. ಫೈನಲ್ ಅಂದ್ರೆ ಕೊನೆಯ ಬಿಗ್ ಬಾಸ್ ನ ಕ್ಯಾಪ್ಟನ್ ಧನುಷ್ ಅವರಾಗಿ ಹೊರಹೊಮ್ತಾರೆ. ಈ ನಡುವೆ ಬಿಗ್ ಬಾಸ್ ಮತ್ತೊಂದು ಟ್ವಿಸ್ಟ್ ನ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ, ಇವತ್ತಿನ ಪ್ರೊಮೋದಲ್ಲಿ ಧನುಷ್ ಅವರು ನಿಯಮ ಉಲ್ಲಂಘನೆ ಮಾಡಿ ಕ್ಯಾಪ್ಟನ್ಸಿ ಟಾಸ್ಕ್ ನ ಗೆದ್ದಿದ್ದಾರಾ ಅನ್ನೋ ಕ್ವೆಶನ್ ನ ಬಿಗ್ ಬಾಸ್ ಎಲ್ಲರ ತಲೆಯಲ್ಲೂ ಹುಳ ಬಿಟ್ಟಿದ್ದಾರೆ. ಈಗ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಆ ಪ್ರೋಮೋದಲ್ಲಿ ನೋಡ್ತಿರೋ ಹಾಗೆ ಧನುಷ್ ಅವರು ನಿಯಮ ಉಲ್ಲಂಘನೆ ಮಾಡಿ ಕ್ಯಾಪ್ಟನ್ಸಿ ಟಾಸ್ಕ್ ನ ಗೆದ್ದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಹಾಗಿದ್ರೆ ಧನುಷ್ ಅವರು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರ ಸಹಪಾಠಿ, ಅವರ ಸಹ ಸ್ಪರ್ಧಿಯಾಗಿದ್ದವರು ಅಶ್ವಿನಿ ಗೌಡ. ಹಾಗಿದ್ರೆ ಅಶ್ವಿನಿ ಗೌಡ ಅವರು ಮನೆಯ ಅಂದ್ರೆ ಬಿಗ್ ಬಾಸ್ ಮನೆಯ ಕೊನೆಯ ಕ್ಯಾಪ್ಟನ್ ಆಗ್ತಾರಾ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಿದೆ. ಇನ್ ಕೇಸ್ ಅಶ್ವಿನಿ ಗೌಡ ಏನಾದ್ರೂ ಮನೆಯ ಕ್ಯಾಪ್ಟನ್ ಆದ್ರೆ ಗಿಲ್ಲಿ ಸವಾಲ್ನ ಗೆಲ್ತಾರೆ ಅನ್ನೋದು ಕೂಡ ಕಾಡ್ತಾ ಇದೆ. ಏನಿದು, ಅಶ್ವಿನಿ ಧನುಷ್ ನಡುವೆ ಗಿಲ್ಲಿ ಎಲ್ಲಿಂದ ಬಂದ್ರು ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಕೊನೆಯ ವಾರ ಅಂದ್ರೆ ಕಳೆದ ವಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಈ ನಡುವೆ ಗಿಲ್ಲಿ ಮತ್ತೆ ಅಶ್ವಿನಿ ಗೌಡ ನಡುವೆ ಒಂದು ವಾಗ್ವಾದ ನಡೆಯುತ್ತೆ. ಮುಗಿಸ್ಬಿಡ್ರಿ, ಕಿಚನ್ ಕ್ಲೀನ್ ಮಾಡ್ಬಿಡ್ರಿ. ಅಲ್ಲಿ ಬೆಳಗ್ಗೆ ಮಾಡ್ತೀವಿ. ಯಾಕೆ ಸುಸ್ತಾಗಿದೆ ಕಣೋ. ಏನು ಆರತಕ್ಕಂತ ಅಗಿಕ್ ಹೋಗಿದ್ರಾ? ಇವಾಗ ಮಾಡ್ಲೇಬೇಕು, ನೀವು ಮಾಡ್ಲೇಬೇಕು. ನಮ್ಮದು ನೀನ್ ಹಾಕಿ ತೋರ್ಸಮ್ಮ ಕ್ಯಾಪ್ಟನ್. ನಿನಗೆ ನಿನಗೆ ನಮ್ಮದು ನೀನ್ ಹಾಕಿ ತೋರ್ಸಮ್ಮ ಕ್ಯಾಪ್ಟನ್. ನಿನಗೆ ನಿನಗೆ. ಅಶ್ವಿನಿ ಗೌಡ ಅವರು ವಾಶ್ರೂಮ್ ಅಲ್ಲಿ ಫ್ರೆಶ್ ಅಪ್ ಆಗ್ತಿರ್ಬೇಕಾದ್ರೆ ಗಿಲ್ಲಿ ಅವರು ಬಂದು ಅಡ್ಗೆ ಮನೆ ಕ್ಲೀನ್ ಆಗಿಲ್ಲ, ಅಡ್ಗೆ ಮನೆ ಕ್ಲೀನ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಆಗ ಅಶ್ವಿನಿ ಗೌಡ ಹೇಳ್ತಾರೆ, ನನಗೆ ಸುಸ್ತಾಗಿದೆ ಗಿಲ್ಲಿ, ನಾನ್ ನಾಳೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಗಿಲ್ಲಿ ಏನ್ ಹೇಳ್ತಾನೆ, ನಾನು ಕ್ಯಾಪ್ಟನ್, ನನ್ನ ಮಾತು ನೀವ್ ಕೇಳಲೇಬೇಕು, ಮಾಡ್ಕೊಡಿ ಅಂತ ಹೇಳ್ತಾನೆ. ಆಗ ಅಶ್ವಿನಿ ಗೌಡ ಹಾಗೆ ಗಿಲ್ಲಿ ನಡುವೆ ಹಲವು ಮಾತಿನ ಚಕಮಕಿ ನಡೆಯುತ್ತೆ. ಈ ನಡುವೆ ಗಿಲ್ಲಿ ಹೇಳ್ತಾನೆ, ನೀವು ಕ್ಯಾಪ್ಟನ್ ಆಗಿ ತೋರ್ಸಿ, ಆಮೇಲೆ ನಾನ್ ನಿಮ್ ಮಾತು ಕೇಳ್ತೀನಿ ಅಂತ ಹೇಳ್ತಾನೆ. ಈ ಒಂದು ವೇಳೆ ಧನುಷ್ ಮತ್ತು ಅಶ್ವಿನಿ ಗೌಡ ನಡುವೆ ಅಶ್ವಿನಿ ಏನಾದ್ರೂ ವಿನ್ ಆದ್ರೆ ಗಿಲ್ಲಿ ಅವರ ಸವಾಲಿಗೆ ಅಶ್ವಿನಿ ಗೌಡ ಉತ್ತರ ಕೊಟ್ಟಂತೆ ಆಗತ್ತೆ. ಇನ್ ಕೇಸ್ ಏನಾದ್ರೂ ಬಿಗ್ ಬಾಸ್ ಹೆಂಗು ಸಹ ಸ್ಪರ್ಧಿಯಾಗಿ ಅಶ್ವಿನಿ ಗೌಡ ಇದ್ರು, ಇವರೇ ವಿನ್ ಅಂತ ಏನಾದ್ರೂ ಡಿಕ್ಲೇರ್ ಮಾಡಿದ್ರೆ ಇದು ಸಾಧ್ಯ. ಇನ್ ಕೇಸ್ ಇವರ ನಡುವೆ ಮತ್ತೊಂದು ಟಾಸ್ಕ್ ಕೊಟ್ರೆ ಯಾರು ಗೆಲ್ತಾರೆ? ಇದು ಅಶ್ವಿನಿ ಗೌಡ ಗಿಲ್ಲಿ ವಿರುದ್ಧ ಸವಾಲನ್ನ ಸ್ವೀಕರಿಸಿ ಅವರು ಗೆಲ್ತಾರಾ ಇಲ್ವಾ ಅನ್ನೋದು ಕೊನೆಯ ಪ್ರಶ್ನೆ ಆಗಿರುತ್ತೆ. ಈಗ ಎಲ್ಲರಲ್ಲೂ ಕಾಡ್ತಿರುವಂತಹ ಕೊನೆಯ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಬಿಗ್ ಬಾಸ್ ಕೊನೆಯ ಕ್ಯಾಪ್ಟನ್ ಯಾರಾಗ್ತಾರೆ? ಕಾದು ನೋಡೋಣ.